ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ಜೊತೆ ಶಾಸಕರಾದಂತಹ ಎಸ್.ಆರ್. ವಿಶ್ವನಾಥ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸದಾನಂದ ಗೌಡರು ಹಾಗೆ ನಿಮ್ಮ ನಡುವೆ ಜಟಾಪಟಿ ನಡೀತಾ ಇರುವಂಥದ್ದು, ಅವರು ಸಹ ಭೂಗತ ಲೋಕಕ್ಕೆ ನಂಟನ್ನು ಮಾಡಿ ಮಾತನಾಡಿದ್ದಾರೆ ನಿಮ್ಮ ವಿರುದ್ಧವಾಗಿ. ಏನು ಹೇಳ್ತೀರಿ? ಸದಾನಂದ ಗೌಡ್ರಿಗೂ ನನಗೆ ಬಹುಶಃ ಮೊದಲನೇ ಸರಿ ಮಾತುಕತೆಗಳು ನಡೀತಾ ಇರೋದು. ಅದು ಬಿಟ್ಟರೆ ನಾನು ಅವ್ರ ಜೊತೆಯಲ್ಲಿ ಯಾವತ್ತೂ ಕೂಡ ಇದ್ದು ಅಂತಲೂ ಅವ್ರನ್ನೇ ಕೇಳ್ರಿ. ಮುಖ್ಯಮಂತ್ರಿ ಆಗಿದ್ದಾಗ ಹೋಟ್ಲ್ ಬಾಗಿಲಲ್ಲಿ ರಾತ್ರಿ ಎಲ್ಲ ಚೇರ್ ಹಾಕ್ಕೊಂಡು ಕುಂತ್ಕೊಂಡು ನಾನೇ ಕಾವಲು ಕಾಯ್ಕೊಂಡಿದ್ದು. ಅವರು ಗೆದ್ದಾಗ ಪಟಾಕಿ ಸಿಡಿಸಿ ಸಂಭ್ರಮ ಪಟ್ಟಿದ್ದು ನಾವೇನೆ. ರೈಲ್ವೆ ಸಚಿವರಾಗಿದ್ದಾಗ ಕೂಡ ಸಂಭ್ರಮ ಪಟ್ಟಿದ್ದೀವಿ. ಪ್ರತಿ ಬರ್ತ್ಡೇಗೂ ಹೋಗ್ತೀನಿ ನಾನು ಅವ್ರಿಗೆಲ್ಲ ಕೂಡ. ಆದರೆ ಮೊನ್ನೆ ಕೆಂಪೇಗೌಡ ಜಯಂತ್ಯೋತ್ಸವ ಏನು ಯಲಹಂಕದಲ್ಲಿ ಆಯಿತು, ಮೊದಲನೇ ಬಾರಿಗೆ ಕೆಲವರೆಲ್ಲ ಸೇರಿ ಎರಡನೇ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿದ್ರು. ಪ್ರತಿ ವರ್ಷ ನಾವೇ ಮಾಡ್ತಾಯಿದ್ವಿ, ನಾವು ಅಧಿಕಾರಿಗಳೆಲ್ಲ ಸೇರಿ ಮಾಡ್ತಾಯಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ಸದಾನಂದ ಗೌಡರನ್ನ ಅತಿಥಿಗಳಾಗಿ ಆಹ್ವಾನ ಮಾಡಿದಾಗ ಅವರಲ್ಲಿ ಹೋಗ್ತೀವಿ ಅಂತ ಹೇಳಿದ್ರು. ಅದು ನನಗೆ ಗೊತ್ತಾದಮೇಲೆ ಇಲ್ಲ, ಹೋಗೋದು ಬೇಡ, ತಾವು ನಾವಿಲ್ಲಿ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ, ನೀವು ಅಲ್ಲಿ ಹೋದರೆ ಸ್ವಲ್ಪ ನಮಗೆ ಆಭಾಸದಂಗೆ ಆಗ್ತದೆ. ಪಕ್ಷದ ಹಿರಿಯರು ಕೂಡ ನೀವು ಇದರಲ್ಲಿ ಒಕ್ಕಲಿಗರ ಸಂಘ ಬೇರೆ ಆದರೂ ಕೂಡ ಅವ್ರು ಬಿಂಬಿಸೋದೇನು ಅಂತಂದರೆ ಅಲ್ಲಿ ಬಂದವರೇ ಇವರಿಲ್ಲ ಸದಾನಂದ ಗೌಡರು ವಿಶ್ವನಾಥ್ ವಿರುದ್ಧ ಈ ಥರ ಹೇಳ್ತಾರೆ, ಬೇಡೋದು ಬೇಡ ಅಂತಂದಾಗ ಕೂಡ ಅವ್ರು ಹೋದರು. ಹೋಗಿದ್ದೋಗಲಿ, ಅಟ್ಲೀಸ್ಟ್ ನಮಗೂ ವಿಶ್ವನಾಥ್ ಆಯ್ತಪ್ಪ ನೀವೆಲ್ಲಿ ಮಾಡ್ತೀರಿ, ಅಲ್ಲೂ ಬಂದು ನಾನೊಂದು ಹಾರವನ್ನು ಹಾಕಿ ಕೆಂಪೇಗೌಡರ ಗೌರವವನ್ನು ಸಲ್ಲಿಸ್ತೀವಿ ಅಂದರೆ ಮುಗಿದೋಗ್ಬಿಟ್ರೋದು ಅತ್ಲ ಕಡೆಗೆ ಬರಲಿಲ್ಲ. ಅಲ್ಲಿ ಸಹಜವಾಗಿ ಕೆಲವು ಮಾಧ್ಯಮದವ್ರು ಬಂದು ಕೇಳಿದ್ರು, ಸರ್ ಸದಾನಂದ ಗೌಡರು ಅಲ್ಲಿ ಹೋಗಿದ್ದಾರೆ, ಜಾತಿಯ ಬಗ್ಗೆ ಮಾತಾಡ್ತಾವ್ರೆ, ಇವೆಲ್ಲವನ್ನು ಹೇಳಿದಾಗ ನಾನು ಹೇಳಿದೆ, ನಾವು ಒಕ್ಕಲಿಗರು, ಇವ್ರು ಯಾವ ಒಕ್ಕಲಿಗರು, ಇವರು ಕರಾವಳಿ ಭಾಗದವ್ರು, ಇವರು ಒಕ್ಕಲಿಗೆ ಅಲ್ಲ ಸದಾನಂದ ಗೌಡರು ಅಂತೇಳಿ ವೈಯಕ್ತಿಕ ಅವ್ರಿಗೆ ನಾನು ಮಾತಾಡಿದ್ದೀನಿ. ಅದನ್ನು ಹೆಂಗೆ ತಿರುಗಿಸ್ರು ಅಂದರೆ ಕರಾವಳಿ ಒಕ್ಕಲಿಗರಲ್ಲ ಈ ಥರ ಎಲ್ಲವನ್ನು ಮಾಡಿದ್ದಾರೆ. ಅಕಸ್ಮಾತ್ ನಾ ಏನಾದರೂ ಆಡೋ ಬರದಲ್ಲ ಆ ಥರ ಹೇಳಿದ್ರು ಕೂಡ ನಾನು ಆ ಕರಾವಳಿ ಜನತೆಗೆ ನಾನು ಯಾವತ್ತೂ ಕೂಡ ಅವತ್ತು ಅನ್ನೋದಿಲ್ಲ. ಅದ್ರ ಬಗ್ಗೆ ವಿಶೇಷವಾದಂಥ ಗೌರವ ಇದೆ. ಅದಾದಮೇಲೆ ಸದಾನಂದ ಗೌಡರು ಬೇರೆ ಬೇರೆ ಭೂಗತ ದೊರೆಗಳು, BDA, ಇನ್ನೇನೋ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಕೂಡ ಮಾತಾಡಿದ್ರು. ನೀವು ಸತ್ಯ ಹರಿಶ್ಚಂದ್ರರಾಗಿದ್ದರೆ ನನ್ನ ಭ್ರಷ್ಟಾಚಾರಿ ಅನ್ನಬೇಕು. ನಾವು ಕೂಡ ಗಾಜಿನ ಮನೆಯಲ್ಲಿ ಇರೋವಾಗ ಮಾತಾಡೋಕ್ಕೆ ಹೋಗ್ಬಾರ್ದು. ಮತ್ತು ನಾನು ನಿಮ್ಮ ಪಕ್ಷದ ಒಬ್ಬ ಮುಖಂಡ ಆಗಿದ್ದೀನಿ. ನಾನು ಕೂಡ ವಿಶ್ವನಾಥ್ ಥರ ಏನ್ರಿ ಹಂಗೆ ಮೊನ್ನೆ ಮಾತಾಡಿದಿರಲ್ಲ, ನೀವು ಬನ್ನಿರಿ ಇಲ್ಲೊಂದು ನಿಮಿಷ ಹಿಂಗೆಲ್ಲ ಮಾತಾಡ್ಬೋದು ಅಂತ ಕರೆದಿದ್ರು ಹೋಗ್ತಾಯಿದ್ದೆ ನಾನು. ಆದರೆ ಅವರು ಯಾವಾಗ ಮಾಧ್ಯಮದಲ್ಲಿ ಹೇಳಿದಾಗ ನಾನು ಅಲ್ಲಿಂದನೇ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ವಿ. ಆದರೆ ಇವತ್ತು ನಮ್ಮದು ಬೆಂಗಳೂರದ್ದು ಸಭೆ ಇತ್ತು. ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ನಮ್ಮ ಸಂಘಟನೆ ಪ್ರಮುಖರು ಇಲ್ಲ ಇನ್ನು ಮಾತಾಡೋದು ಬೇಡ, ಯಾಕಂದರೆ ಈಗಲೇ ಒಂದು ಸ್ವಲ್ಪ ಗೊಂದಲ ಇರೋ ಭಾಗ ಜನ ಕೂಡ ಕಾರ್ಯಕರ್ತರು ಬೇಸಾಗ್ತಾರೆ ಅಂತಂದರು. ನನಗೂ ಸಹಜ ಅನ್ನಿಸ್ತದು. ಅದಕ್ಕೋಸ್ಕರ ಇನ್ನು ಮಾತಾಡೋದು ಬೇಡ, ಸದಾನಂದ ಗೌಡರು ಕೂಡ ಹಿರಿಯರು, ಅವರು ಕೂಡ ಜೊತೆಯಲ್ಲಿ ಕೆಲಸ ಮಾಡೋಣ, ಮುಂದೆ ನಮ್ಮ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದಕ್ಕೆ ನಾನು ಒಪ್ಪಿ ಈಗ ನಾನು ಇನ್ನೇನು ಮಾತಾಡೋಕ್ಕೆ ಹೋಗಲ್ಲ. ಸರ್ ಅದೇ ರೀತಿಯಾಗಿ ನಿನ್ನೆಯಲ್ಲೂ ಸಹ ಸದಾನಂದ ಗೌಡರದ್ದು ಎನ್ನಲಾಗ್ತಾ ಇರುವಂತಹ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ನೀವು ಸಹ ಕೇಳಿರ್ತೀರಿ. ಆ ಆಡಿಯೋ ಬಗ್ಗೆ ಏನು ಹೇಳ್ತೀರಿ? ಅದು ನಕಲಿ ಆಡಿಯೋ ಅಂತೇಳಿ ನಮ್ಮ ಸದಾನಂದ ಗೌಡರು ಸತ್ಯವನ್ನು ಹೇಳಿದ್ದಾರೆ ಅಂತ ಕಾಣ್ತದೆ ನನಗೆ. ಸತ್ಯಾಸತ್ಯತೆಯನ್ನು ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಪರಿಶೀಲನೆ ಮಾಡ್ತಾರೆ. ಅದು ಯಾರಿಂದ ಫೋನ್ ಹೋಯಿತು ಅದೇನು ಕಂಡುಹಿಡಿಯತಕ್ಕಂಥದ್ದೇನು ಭಾಳ ಕಷ್ಟ ಏನು ಅನಿಸಲ್ಲ. ಆದರೆ ಸದಾನಂದ ಗೌಡರು ಹೇಳಿದವರೆ ಅದು ನಾನು ಮಾತಾಡಿಲ್ಲ ಅಂತಕ್ಕಂಥದ್ದು. ಸೊ ಈ ಥರದಲ್ಲಿ ಈಗ ಇವೆಲ್ಲ ಮಿಮಿಕ್ರಿ ಇರತಕ್ಕಂಥದ್ದು ಬರ್ಬೋದು. ಬಟ್ ಅದು ಸತ್ಯವನ್ನು ಹೇಳೋದಕ್ಕೆ ಬಹುಶಃ ಸದಾನಂದ ಗೌಡರು ಕೂಡ ದೆಹಲಿಗೆ ಹೋಗಿದ್ದಾರೆ, ಅದು ತೀರ್ಮಾನ ಆಗ್ತದೆ. ಸರ್ ಅದೇ ರೀತಿಯಾಗಿ ಸುಧಾಕರ್ ಅವ್ರ ವಿಚಾರ ಅಂತ ಬಂದರೂ ಸಹ ಅವ್ರ ನಡುವೆ ಆಗಿರ್ಬೋದು, ನಿಮ್ಮ ನಡುವೆ ಆಗಿರ್ಬೋದು ಸವಾಲು ಸಹ ನಡೀತಾ ಇರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಪಕ್ಷ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ? ನೋಡಮ್ಮ, ನಾನು 48 ವರ್ಷದಿಂದ ಪಕ್ಷ ಕೆಟ್ಟಿರೋನು. 1000 ಓಟಿಂದ ಇವತ್ತು ಆ ಸ್ಥಾನಕ್ಕೆ ನಾನು ತಗೊಂಬಂದಿದ್ದೀನಿ. ಮತ್ತು ರಾಜ್ಯಗಳು ಪ್ರವಾಸ ಮಾಡಿದ್ದೀವಿ, ಇಡೀ ಬೆಂಗಳೂರು, ಚಿಕ್ಕಬಳ್ಳಾಪುರ ಎಲ್ಲ ಸುತ್ತಿರ್ತಕ್ಕಂಥ ನಾನು. ನನ್ನ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಬಲಿಷ್ಠವಾಗಿ ನಾವು ಕಟ್ಟಿದ್ದೀವಿ. ಕಾಂಗ್ರೆಸ್ಸು ನಮ್ಗೆ ವಿರೋಧ. ಅಲ್ಲಿ ಕಾಂಗ್ರೆಸ್ ಅಂತ ಅಂದ್ಕೊಳ್ರಿ, ಅವ್ರ ಜೊತೆಯಲ್ಲೇ ನೀವು ಸೇರಿಕೊಂಡು ಅವ್ರ ಮನೆಗಳಿಗೆ ಹೋಗ್ಕೊಂಡು ಹೋದಾಗ ಸಹಜವಾಗಿ ನನಗೇನು ಅನ್ನಿಸ್ತದೆ, ಸ್ವಲ್ಪ ಸಿಟ್ಟು ಅಸಮಾಧಾನ ಅನ್ನಿಸ್ತದೆ. ನಾನೇನೋ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಏನೋ ಮಾತಾಡ್ರೆ ಅದಕ್ಕೂ ವಿರುದ್ಧವಾಗಿ ಅವರು ಏನೋ ಅಂತಾರೆ. ಅದರಲ್ಲಿ ಆ ಸಂದರ್ಭದಲ್ಲಿ ನಾವು ಮಾತು ಮಾಡಿದ್ದೀವಿ. ಸವಾಲು ನನಗೇನು ಹೊಸದನ್ನಲ್ಲಮ್ಮ. ನಾನು ಸವಾಲು ಎದುರಿಸೇ 48 ವರ್ಷ ರಾಜಕೀಯ ಮಾಡಿರ್ತಕ್ಕಂಥನು, ಸಂಘಟನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥನು. ಸವಾಲಾಗಿದಾಗ ನಾನು ನಕ್ಕೊಂಡು ಸುಮ್ಮನೆ ಇರೋನು ನಾನಲ್ಲ. ಆದರೆ ಈಗ ನಮ್ಮ ನಾಯಕರು ಹೇಳೋರು ಇನ್ನೇನು ನೀವು ಮಾತಾಡೋಕ್ಕೆ ಹೋಗೋದು ಬೇಡ ಅಂತೇಳಿ ನಾನು ಹೇಳಿದ್ದೀನಿ. ಅವರು ಮಾತಾಡಬಾರ್ದು. ನನಗೆ ಪೊಲಿಟಿಕಲಿ ನನ್ನ ಕ್ಷೇತ್ರದಲ್ಲಿ ಬಂದು ಯಾರೋ ಜೊತೆಯಲ್ಲಿ ಸೇರಿಕೊಂಡು ಮಾಡಬಾರ್ದು. ಅದನ್ನು ಸ್ಪಷ್ಟವಾಗಿ ನೀವು ಹೇಳಿ, ನಾನು ಸುಮ್ಮನೆ ಆಗ್ತೀನಿ. ಅವ್ರು ಶುರು ಮಾಡಿದ್ರೆ ನಾನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಂತೂ ನಾನಲ್ಲ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂತಹ ಎಸ್.ಆರ್. ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಕಾವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.